ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು 108 ಸಮಸ್ಯೆಗಳಿಗೆ ಒಂದೇ ದಾರಿ. ಈ ಸ್ತೋತ್ರವನ್ನು ಜಪಿಸಿ ಆ ತಾಯಿಯೇ ದಾರಿ ತೋರಿಸುತ್ತಾರೆ ಅಂತ ಒಳ್ಳೆಯ ಸಂದೇಶವನ್ನು ನಮಗೆ ಇವತ್ತು ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಈ ಶುಕ್ರವಾರ ದಿನ, ಇದು ಮೊದಲನೆಯ ಶುಕ್ರವಾರ ಶ್ರಾವಣ ಮಾಸದಲ್ಲಿ, ತಪ್ಪದೆ ಎಲ್ಲರೂ ಕೂಡ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶದ ಮೂಲಕ ನಮಗೆ ಒಂದು ಸ್ತೋತ್ರವನ್ನು ಪಾರಾಯಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಎಂಥ ಸ್ತೋತ್ರವನ್ನು ಪಾರಾಯಣೆ ಮಾಡಬೇಕು, ನಮ್ಮ ಸಮಸ್ಯೆಗಳಿಗೆ ಎಂಥದು ಸಾಯಿಯಪ್ಪ ಪರಿಷ್ಕಾರ ತಂದಿದ್ದಾರೋ ಮೊದಲು ಕೇಳೋಣ. ಮಗು, ನಿನ್ನ ಜೀವನದಲ್ಲಿ ಸಮಸ್ಯೆಗಳು ತುಂಬ ಇದೆ ಅಂತ ನನಗೂ ಗೊತ್ತು. ಯಾಕಂದರೆ ಪ್ರತಿಯೊಂದು ದಿನ ನನಗೆ ಏನೋ ಒಂದು ಬಂದು ಹೇಳ್ತಾ ಇರ್ತೀಯ. ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ನೋವು ಇದ್ದೇ ಇರುತ್ತದೆ. ಅದು ಯಾವ ರೀತಿ ನಾನು ದೂರ ಮಾಡಬೇಕಾ ಅಂತ ಇವತ್ತು ನಿನಗೆ ಈ ಸಂದೇಶವನ್ನು ಹೇಳ್ತಾ ಇದ್ದೀನಿ. ಇದನ್ನ ತಪ್ಪದೆ ನೀನು ಆಚರಿಸಬೇಕು. ಯಾಕಂದರೆ ಕಷ್ಟದಲ್ಲಿ ಇದ್ದಾಗ ಮೊದಲು ನಿನಗೆ ನೆನಪಾಗೋದು ಈ ಸಾಯಿನೇ ಅಲ್ವಾ ಮಗು. ಮೊದಲು ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಇಡಬೇಕು. ಯಾಕಂದ್ರೆ ಆ ನಂಬಿಕೆ ಇಲ್ಲ ಅಂದ್ರೆ, ಒಮ್ಮೆ ಕಳ್ಕೊಂಡ್ರೆ ಮತ್ತೆ ನಿನಗೆ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ನಂಬಿಕೆ ಇಟ್ಟು ಪ್ರಯತ್ನಿಸಬೇಕು. ಇವತ್ತು ಸಾಯಿ ಮೇಲೆ ನಂಬಿಕೆ ಇಟ್ಟು ಇದನ್ನ ಆಚರಿಸಬೇಕು. ಇವತ್ತು ಶ್ರಾವಣ ಮಾಸದಲ್ಲಿ ಮೊದಲನೆಯ ಶುಕ್ರವಾರ. ಈ ಪಾರಾಯಣೆ ಯಾಕೆ ಮಾಡಬೇಕು ಅಂದರೆ, ಕಷ್ಟದಲ್ಲಿ ಇದ್ದಾಗ, ನಿಮ್ಮ ಮನೆಯಲ್ಲಿ ಏನಾದರೂ ನೋವುಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಇದ್ದರೆ ಇದು ನಿನಗೆ ದೂರ ಮಾಡುತ್ತದೆ. ಆ ತಾಯಿಯೇ ನಿನಗೆ ಆಶೀರ್ವಾದ ಕೊಡ್ತಾರೆ. ಮಹಾಲಕ್ಷ್ಮಿ ಅವರ ಆಶೀರ್ವಾದ ಸಿಗಬೇಕು, ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ಈ ಸ್ತೋತ್ರ ಪಾರಾಯಣೆ ಖಂಡಿತ ನೀವು ಮಾಡಲೇಬೇಕು. ಮತ್ತೆ ಇನ್ನೂ ಯಾಕೆ ಕಾಯ್ತಾ ಕೂತಿದ್ದೀಯಾ? ಇವತ್ತು ಸಾಯಿ ತಂದಿರೋ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ. ಇದು ಎಂಥ ಅದೃಷ್ಟ ಅಂದರೆ ನಿನಗೆ ಗೊತ್ತಾಗತ್ತೆ. ಸಮಸ್ಯೆಗಳು ನಿನ್ನಿಂದ ಅತಿ ಶೀಘ್ರವಾಗಿ ದೂರ ಆಗುತ್ತದೆ. ನೀವು ಸಂಕಲ್ಪನೆ ಮಾಡ್ಕೊಂತ ಈ ಶುಕ್ರವಾರ ದಿನ ಆ ಮಹಾಲಕ್ಷ್ಮಿ ಅವರ ಮುಂದೆ ಕೂತ್ಕೊಂಡು ಸಂಕಲ್ಪನೆ ಮಾಡ್ಕೊಂತ, ನನ್ನ ನೋವು ಇದು, ನನ್ನ ಸಮಸ್ಯೆಗಳು ಇದು, ನನಗೆ ಆರ್ಥಿಕ ಸಮಸ್ಯೆಗಳಿದೆ, ಅನಾರೋಗ್ಯ ಸಮಸ್ಯೆಗಳಿದೆ ಅಂತ ನೀವು ಹೇಳ್ಕೋಬಹುದು. ಈ ತರ ಇವತ್ತು ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿನ ಸಂಜೆ ಸಮಯದಲ್ಲಿ ಕುತ್ಕೊಂಡು ಮಾಡ್ಬೋದು. ಇಲ್ಲ ಅಂದ್ರೆ ರಾತ್ರಿ ಮಲಗುವ ಮುನ್ನ ಈ ಪಾರಾಯಣೆ ಮಾಡಬೇಕು. ಈ ಮಹಾಲಕ್ಷ್ಮಿ ಅವರ ಕನಕದಾರ ಸ್ತೋತ್ರ ಇದೆ ಅಲ್ವಾ, ಒಂದೇ ಒಂದು ಸಲ ನೀವು ಪಾರಾಯಣೆ ಮಾಡಿ ಸಾಕು. ಡೈಲಿ ಬೆಳಗಿನ ಜಾವ ಅಥವಾ ರಾತ್ರಿ ಮಲಗುವ ಮುನ್ನ ಅಥವಾ ನೀವು ದೀಪ ಹಚ್ಚೋವಾಗ ಕುತ್ಕೊಂಡು ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಬೇಕು. ಇದು ಕಂಪಲ್ಸರಿ ಪ್ರತಿದಿನ ಡೈಲಿಯಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಏನೇನು ಕೆಲಸಗಳಿದೆಯೋ ಮನೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು, ಆಮೇಲೆ ಮಧ್ಯದಲ್ಲಿ ಏನಾದರೂ ನೀವು ಮಾಡ್ತಾ ಇರೋವಾಗ ಏನಾದರೂ ತೊಂದರೆಗಳು ಬಂದರೂ ಕೂಡ ಪರವಾಗಿಲ್ಲ, ಆ ಕೆಲಸ ಮುಗಿದಿದ ನಂತರ ನೀವು ಪಾರಾಯಣೆ ಮಾಡ್ಕೋಬೋದು. ಯಾಕಂದರೆ ಇದು ಓರಲ್ ಆಗಿ ನೀವು ಬಾಯಿಂದ ಹೇಳ್ಕೊತೀರ ಅಲ್ವಾ, ಏನು ತೊಂದರೆ ಇರಲ್ಲ. ನೀವು ಮನಸ್ಸಿನಿಂದ ಸಂತೋಷವಾಗಿ ಭಕ್ತಿಯಿಂದ ನೀವು ಆ ತಾಯಿಗೆ ಕೊಡ್ತಿರುವಂಥ ಬಹುಮಾನ. ನೀವು ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಿದರೆ ಆ ಕನಕದಾರ ನಿಮ್ಮ ಮನೆಗೆ ಬಂದು ಸಂಪದೆ ಕೊಡುತ್ತದೆ. ಅದಕ್ಕೆ ನಿಮಗೆ ಏನು ಆರ್ಥಿಕ ಸಮಸ್ಯೆಗಳಿದೆಯೋ ಅದನ್ನೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಸಾಯಿಯಪ್ಪ ಮಹಾಲಕ್ಷ್ಮಿ ಅವರ ಮೂಲಕ ಬಂದಿದ್ದಾರೆ. ತಪ್ಪದೇ ಪ್ರಯತ್ನಿಸಬೇಕು. ಇದು ಇವತ್ತಿಂದ ಶುರು ಮಾಡಿ ಪೂರ್ತಿ ಶ್ರಾವಣ ಮಾಸ ನೀವು ಖಂಡಿತ ಪಾರಾಯಣೆ ಮಾಡಬೇಕು. ಪಾರಾಯಣೆ ಇವತ್ತಿಂದ ಸ್ಟಾರ್ಟ್ ಮಾಡಿ, ಅದು ರೊಟೀನ್ ಆಗಿ ಡೈಲಿ ಮಾಡ್ತಾ ಇರಿ. ನಿಮಗೆ ಬದಲಾವಣೆ ಅನ್ನೋದು ಗೊತ್ತಾಗತ್ತೆ. ಖಂಡಿತ ನೀವು ಚೇಂಜಸ್ ನೋಡ್ತೀರಾ. ಶುಕ್ರವಾರ ಆ ತಾಯಿನ ಆರಾಧನೆ ಮಾಡಿ, ನಿಮಗೆ ನಿಜವಾಗ್ಲೂ ಆ ತಾಯಿ ಸಂಪೂರ್ಣವಾಗಿ ಸಂಪದೆ ಕೊಡ್ತಾರೆ. ಮತ್ತೆ ಇನ್ಯಾಕೆ ಲೇಟ್ ಮಾಡ್ತೀರಾ? ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದನ್ನ ಪ್ರತಿಯೊಬ್ಬರೂ ಕೂಡ ಆಚರಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.